ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಆಡಳಿತ ಮಂಡಳಿ ಗಂಭೀರವಾಗಿರುವಂಥ ಒಂದು ಆರೋಪವನ್ನು ಮಾಡಿದೆ. ಆರೋಪ ಏನಪ್ಪಾ ಅಂತಂದ್ರೆ, ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹುಂಡಿಯಲ್ಲಿದ್ದಂತಹ ಒಂದು ಚಿನ್ನದ ನೆಕ್ಲೆಸ್ ಅನ್ನ ಮುಜರಾಯಿ ಇಲಾಖೆ ಅಧಿಕಾರಿ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾಗಿರುವಂಥ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ವಿಶ್ವವಿಖ್ಯಾತ ಕರಗೋತ್ಸವದ ಖರ್ಚು ವೆಚ್ಚಗಳನ್ನು ಏನು ಮುಜರಾಯಿ ಇಲಾಖೆ ನೋಡ್ಕೊಳ್ತಾ ಇದೆ, ಸೊ ಇದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪವು ಕೂಡ ಈಗ ಕೇಳಿ ಬಂದಿದೆ. ಅಷ್ಟಕ್ಕೆ ಏನು ಘಟನೆ ಇದು, ಯಾವ ನೆಕ್ಲೆಸ್ ಬಗ್ಗೆ ಅಥವಾ ಏನು ನಡೀತು ಅನ್ನೋಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿರುವಂಥ ಜನರಿಗೆ ಗೊತ್ತಿದೆ ಬೆಂಗಳೂರಿನ ಕರಗ ಎಷ್ಟು ಮುಖ್ಯ ಅನ್ನೋದು. ಪ್ರತಿ ವರ್ಷವೂ ಕೂಡ ಕರಗೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ದ್ರೌಪದಮ್ಮನಿಗೆ ಕೈ ಮುಗಿತಾರೆ, ಧರ್ಮರಾಯ ಸ್ವಾಮಿಗೆ ಕೈ ಮುಗಿತಾರೆ, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಜಗತ್ತಿನ ಯಾವ್ಯಾವ ಮೂಲೆಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಬೆಂಗಳೂರಿನಲ್ಲಿರುವಂಥ ಜನರಿಗೆ ಗೊತ್ತಿದೆ. ಸೊ ಇಂಥ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ಇದೀಗ ಕಳ್ಳತನದ ಆರೋಪ ಕೇಳಿ ಬಂದಿರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಆಡಳಿತ ಮಂಡಳಿ ಸತೀಶ್ ಅವರು ಈ ಹಿಂದೆ ಅಧ್ಯಕ್ಷರಾಗಿದ್ದರು. ಈಗ ಯಾರು ಅಧ್ಯಕ್ಷರಿಲ್ಲ, ಅವರ ಅವಧಿ ಮುಗೀತು. ಸೊ ಅವರು ಈಗ ಬಹಳ ಗಂಭೀರವಾಗಿರುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಇವತ್ತು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ. ಸುದ್ದಿಗೋಷ್ಠಿಯನ್ನು ನಡೆಸಿ ಮುಜರಾಯಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಎಕ್ಸಿಕ್ಯೂಟಿವ್ ಆಫೀಸರ್ ನಾಗರಾಜ್ ಅವರ ಮೇಲೆ ಗಂಭೀರವಾಗಿರುವಂಥ ಆರೋಪವನ್ನು ಮಾಡಿರುವಂಥದ್ದು. ಸೊ ಏನು ಆರೋಪ ಮಾಡ್ತಿದ್ದಾರೆ ಅಂತಂದರೆ, ಹೋದ ವರ್ಷ 2025 ಅಕ್ಟೋಬರ್ 7ನೇ ತಾರೀಕು ಹುಂಡಿಯಲ್ಲಿರುವಂಥ ಹಣವನ್ನು ಎಣಿಕೆ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹುಂಡಿಯಲ್ಲಿ 5,70,000 ರೂಪಾಯಿ ಹಣ ಇತ್ತು. ಇದರ ಜೊತೆಗೆ 122 ಗ್ರಾಮ್ ತೂಕದ ಒಂದು ಚಿನ್ನಾಭರಣ ಅಂದರೆ ನೆಕ್ಲೆಸ್ ಇತ್ತು. ಸೊ ಈ ನೆಕ್ಲೆಸ್ಸನ್ನು ಈ ಲೆಕ್ಕ ಮಾಡೋದಕ್ಕೆ ಬಂದಂತಹ ಕಾರ್ಯನಿರ್ವಾಹಾಧಿಕಾರಿ ನಾಗರಾಜ್ ಅವರು ತನ್ನ ಜೇಬಿಗೆ ಹಾಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಅದು. ಸೊ ಈಗ ಈ ಒಂದು ಘಟನೆ ನಡೆದು ಒಂದಿಷ್ಟು ತಿಂಗಳು ಕಳೀತಾ ಬಂತು. ಸೊ ಈಗ ಇದನ್ನು ರಾಜ್ಯದ ಅಥವಾ ಜನರ ಭಕ್ತರ ಮುಂದೆ ತೆರೆದಿಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ಮಾಡಿದೆ. ಇದಕ್ಕೆ ಪೂರಕವಾಗಿ ಅವರು ಕೊಡ್ತಾ ಇರುವಂಥ ದಾಖಲೆಗಳೇನು ಅಂತಂದರೆ, ಈ ಹುಂಡಿಯ ಹಣವನ್ನು ಲೆಕ್ಕ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. CCTV ಕೂಡ ಇದೆ. ಈ CCTVಯಲ್ಲಿ ನಾಗರಾಜ್ ಅವರು ಈ ಒಂದು ನೆಕ್ಲೆಸ್ಸನ್ನು ಕೈಯಲ್ಲಿ ಹಿಡ್ಕೊಂಡಿರುವ ದೃಶ್ಯ ಸೆರೆಯಾಗಿದೆ. ಆದರೆ ಇದು ತೂಕ ಮಾಡಿ ಇದನ್ನು ಸಾಂಪ್ರದಾಯಿಕಬದ್ಧವಾಗಿ, ಅಂದರೆ ಇಲ್ಲಿ ಹುಂಡಿಯಲ್ಲಿ ಬೀಳುವಂಥ ಹಣವನ್ನು ಅದಕ್ಕೊಂದು ಸೀಲ್ ಹಾಕಿ ಅದನ್ನು ಭದ್ರವಾಗಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಹೋಗುವಂಥದ್ದು ಸಂಪ್ರದಾಯ. ಆದರೆ ಇದು ಸೀಲ್ ಹಾಕುವಂಥ ಸಂದರ್ಭದಲ್ಲಿ ಈ ನೆಕ್ಲೆಸ್ಸು ಅಲ್ಲಿ ಇರಲಿಲ್ಲ, ಅದು ಬೇರೆ ಕಡೆ ಇತ್ತು ಅನ್ನುವಂಥದ್ದು ದೃಶ್ಯಗಳ ಮೂಲಕ, ಅಂದರೆ CCTVಗಳ ಮೂಲಕ ಅದು ಗೊತ್ತಾಗಿದೆ. ಇನ್ನೊಂದು ಕಡೆ 122 ಗ್ರಾಮ್ ತೂಕ ಇತ್ತು ಅಂತ ಅವತ್ತು ಲೆಕ್ಕಾಧಿಕಾರಿಗಳು ಲೆಡ್ಜರ್ ಬುಕ್ನಲ್ಲಿ ಬರ್ಕೊಂಡಿದ್ರು. ಸೊ ಆ ಲೆಡ್ಜರ್ ಬುಕ್ನ ಮಾಹಿತಿಯನ್ನು ಕೂಡ ಇದೀಗ ಅಧ್ಯಕ್ಷ ಸತೀಶ್ ಅವರು RTI ಮೂಲಕವಾಗಿ ಹೊರತಂದಿರುವಂಥದ್ದು. ಎರಡೂ ದಾಖಲೆಗಳನ್ನು ಮುಂದೆ ಇಟ್ಕೊಂಡು ನಾಗರಾಜ್ ಅವರ ಮೇಲೆ ಗಂಭೀರವಾಗಿರುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ವಿಚಾರವನ್ನು ನಾಗರಾಜ್ ಅವರ ಗಮನಕ್ಕೂ ಕೂಡ ತರಲಾಗಿತ್ತು. ಸೊ ಈ ಸಂದರ್ಭದಲ್ಲಿ 122 ಗ್ರಾಮ್ ತೂಕ ಇರಲಿಲ್ಲ, ಅದು 68 ಗ್ರಾಮ್ ತೂಕ ಮಾತ್ರ ಇತ್ತು ಆ ನೆಕ್ಲೆಸ್ ಅನ್ನುವಂಥದ್ದನ್ನು ನಾಗರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ನಾಗರಾಜ್ ಅವರು ಮನೆಗೆ ತೆಗೆದುಕೊಂಡು ಹೋಗಿರೋದು ಅಥವಾ ಜೇಬಿಗೆ ಹಾಕೊಂಡು ಹೋಗಿರುವಂಥದ್ದು ಬಹುತೇಕ ಖಚಿತ. ಸೊ ಈ ಒಂದು ಘಟನೆಯಾಗಿ ಒಂದು ವಾರಗಳ ಕಾಲ ಇದ್ರ ಬಗ್ಗೆ ಬಹಳಷ್ಟು ಅನುಮಾನ ಮತ್ತು ಗುಮಾನಿಗಳು ಹರಡುತ್ತೆ. ಆ ಸಂದರ್ಭದಲ್ಲಿ ಇಒ ನಾಗರಾಜ್ ಅವರು ವಾಪಸ್ ತಂದು ಮತ್ತೆ ದೇವಸ್ಥಾನಕ್ಕೆ 68 ಗ್ರಾಮ್ನ ಚಿನ್ನವನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿಗೆ ಇಒ ನಾಗರಾಜ್ ಅವರು ನೆಕ್ಲೆಸ್ಸನ್ನು ತನ್ನ ವೈಯಕ್ತಿಕವಾಗಿ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ದೃಢವಾಗಿರುತ್ತೆ. ಸೊ ಇವಾಗ ಸಂಪೂರ್ಣವಾಗಿರುವಂಥ ದಾಖಲೆಗಳನ್ನು ಇಟ್ಕೊಂಡು ಧರ್ಮರಾಯ ಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ಮಾಡಿ ನೇರವಾಗಿರುವಂಥ ಆರೋಪವನ್ನು ಮಾಡಿರುವಂಥದ್ದು. ಇವರು ಆರೋಪ ಮಾಡಿ ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರುವಂಥ ಬೆನ್ನಲ್ಲೇ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಒ ನಾಗರಾಜ್ ಅವರನ್ನು ಅಮಾನತು ಮಾಡಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯಿಂದ.
ಅವ್ರ ಮೇಲೆ ತನಿಖೆ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಆದೇಶದವರೆಗೂ ಕೂಡ ಅವರು ಅಮಾನತ್ನಲ್ಲೇ ಇಡೋದಕ್ಕೂ ಕೂಡ ಆದೇಶವನ್ನು ಈಗಾಗಲೇ ಹೊರಡಿಸಿರುವಂಥದ್ದು. ಸೊ ಇದಿಷ್ಟು ಒಂದು ಕಡೆ. ಮತ್ತೊಂದು ಕಡೆ ಕರಗೋತ್ಸವದಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನು ಕರಗ ಸತೀಶ್ ಅವರು ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಕರಗೋತ್ಸವಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ 1.5-2 ಕೋಟಿ ರೂಪಾಯಿ ಅನುದಾನ ಕೊಡಲಾಗುತ್ತೆ. ಸೊ ಕಳೆದ 3 ವರ್ಷಗಳ ಹಿಂದೆ ಆಡಳಿತ ಮಂಡಳಿ ಹಣವನ್ನು ಪೋಲ್ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಾಗ ಖುದ್ದು ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಹಣವನ್ನು ನಾವು ಖರ್ಚು ಮಾಡ್ತೀವಿ, ನೀವು ಕರಗೋತ್ಸವವನ್ನು ಮಾತ್ರ ನಡೆಸಿ ಅನ್ನುವಂಥ ಜವಾಬ್ದಾರಿಯನ್ನು ಆಡಳಿತ ಮಂಡಳಿ ಕೊಟ್ಟಿರುತ್ತೆ. ಅದರಂತೆ ಇದೀಗ ಹೂವಿನ ಅಲಂಕಾರ, ಲೈಟಿಂಗ್ಸು ಅಥವಾ ಆರ್ಚು, ಸೌಂಡ್ಸು ಇದೆಲ್ಲವನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ವರ್ಷದಿಂದ ಒಬ್ಬರೇ ಗುತ್ತಿಗೆದಾರರು ಮಾಡ್ಕೊಂಡು ಬರ್ತಾ ಇದ್ರು. ಅಂದರೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು, ಹೂವಿನ ಅಲಂಕಾರ ಮಾಡುವಂಥ ಗುತ್ತಿಗೆದಾರರು ಒಂದು, ಲೈಟಿಂಗ್ಸ್ ಮಾಡುವಂಥ ಗುತ್ತಿಗೆದಾರರು ಒಂದು, ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ಸರಬರಾಜು ಪೂರೈಕೆ ಮಾಡುವಂಥ ಗುತ್ತಿಗೆದಾರರು, ಇವರೆಲ್ಲರೂ ಕೂಡ ಹಲವು ವರ್ಷಗಳಿಂದ ಈ ಕರಗೋತ್ಸವದ ಗುತ್ತಿಗೆಯನ್ನು ಪಡಿತಾ ಬರ್ತಾ ಇದ್ರು. ಸೊ ಈ ಬಾರಿ ಏನಾಗಿದೆ ಅಂತಂದರೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಉಸ್ತುವಾರಿಯಲ್ಲಿ ಖರ್ಚು ವೆಚ್ಚಗಳು ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಗುತ್ತಿಗೆ ಪಡೆದುಕೊಂಡವರಿಂದ ಮುಜರಾಯಿ ಇಲಾಖೆ ಅಧಿಕಾರಿಗಳು 20% ಕಮಿಷನ್ ಕೇಳ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಹೂವಿನ ಅಲಂಕಾರ ಮಾಡುವಂಥ ಗುತ್ತಿಗೆ ಪಡ್ಕೊಂಡಂಥ ವ್ಯಕ್ತಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಅವರು ಹೇಳ್ತಾ ಇದ್ರು, ನನಗೆ 29 ಲಕ್ಷ ರೂಪಾಯಿ ಬಿಲ್ ಆಗಿದೆ, ಆದರೆ 8 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, 21 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ಕೊಡಬೇಕು ಅಂತಂದರೆ ಪ್ರತಿ 10 ಲಕ್ಷ ರೂಪಾಯಿಗೆ 2 ಲಕ್ಷ ರೂಪಾಯಿ ಅಂದರೆ 20% ಕಮಿಷನ್ ಕೊಡಬೇಕು, ನನ್ನ ಹತ್ರ ನೇರವಾಗಿ ಕಮಿಷನ್ ಕೇಳ್ತಿದ್ದಾರೆ ಅಧಿಕಾರಿಗಳು ಅಂತ ಆರೋಪವನ್ನು ಮಾಡಿದ್ದಾರೆ. ಸೊ ಇದು ಕೇವಲ ಒಬ್ಬರಿಗೆ ಮಾತ್ರ ಅಲ್ಲ, ಇದೇ ರೀತಿಯಾಗಿ 5-6 ಜನರಿಗೆ ಗುತ್ತಿಗೆಯನ್ನು ಪಡ್ಕೊಂಡಿದ್ರು ಅವರು ಎಲ್ಲರ ಬಳಿಯೂ ಕೂಡ 10 ಲಕ್ಷ ರೂಪಾಯಿಗೆ 2 ಲಕ್ಷ ರೂಪಾಯಿ ಅಂದರೆ ಬಿಲ್ಲಿನ ಒಟ್ಟಾರೆ 20% ನಮಗೆ ಅಧಿಕಾರಿಗಳಿಗೆ ಕೊಡಬೇಕು ಅನ್ನುವಂಥ ಕಮಿಷನ್ ಬೇಡಿಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಇಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿರುವುದು. ಇದರ ಬಗ್ಗೆಯೂ ಕೂಡ ಸಾರಿಗೆ ಸಚಿವರ ಹತ್ರ ನ್ಯೂಸ್ 18 ಮಾತಾಡಿ ಆ ಸಂದರ್ಭದಲ್ಲಿ ಸೂಕ್ತವಾಗಿರುವಂಥ ತನಿಖೆ ಮಾಡ್ತೀನಿ, ಆರೋಪಗಳು ಕೇಳಿ ಬರ್ತಾ ಇದೆ ನಿಜ, ಆದರೆ ನಾವು ವಿಚಾರಿಸಿ ಯಾವ ರೀತಿ ಏನು ಸತ್ಯಶೋಧನೆಯನ್ನು ಮಾಡಿ ಆಮೇಲೆ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸೊ ಒಟ್ಟಾರೆ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿರುವಂಥ ಧರ್ಮರಾಯಸ್ವಾಮಿ ದೇವಸ್ಥಾನದ ಕೆಂಪೇಗೌಡರ ಕಾಲದಿಂದನೂ ಕೂಡ ಈ ದೇವಸ್ಥಾನ ಇದೆ. ತಿಗಳ ಸಮುದಾಯದ ಜನರು, ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ, ಹೋಗ್ತಾರೆ. ಅಲ್ಲಿರುವಂಥ ದ್ರೌಪದಮ್ಮ ಮತ್ತು ಧರ್ಮರಾಯಸ್ವಾಮಿಯನ್ನು ಆರಾಧಿಸ್ತಾರೆ. ಸೊ ಅಂಥ ಧರ್ಮಕ್ಷೇತ್ರದಲ್ಲಿ ಇದೀಗ ಅಧರ್ಮದ ಮಾತುಗಳು ಕೇಳಿ ಬಂದಿದೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿರುವ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.